ಬರಬೇಡ ಸುಗುಣ, ಈ ಮನೆಗೆ ಬರಬೇಡ. ಯಾಕೆ ಬರ್ತೀಯ ಈ ಮನೆಗೆ ನೀನು? ಮತ್ತೆ ಇಲ್ಲೇನು ನಿನಗೆ ಕೆಲಸ ಐತೆ? ಬರಬೇಡ ನೀನು, ಬರಬೇಡ. ಈ ಮನೆಗೆ ಬಂದು ಯಾಕೆ ಸುಮ್ಮನೆ ನೀನು ಇದು ಮಾಡ್ತೀಯ? ನೀನು ಮದುವೆ ಆಗಿದ್ಯಾ ಅಂದಮೇಲೆ ಅಲ್ಲೇ ಇರಬೇಕು, ಇಲ್ಲಿ ಬರಬಾರ್ದು. ಯಾರು ತಾನೇ ಇದೇನು ಅಂತ ತಿಳ್ಕೊತಾರೆ, ಅರ್ಥ ಆಗ್ತಿಲ್ಲ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ. ಬರಬಾರ್ದು ಸುಗುಣ, ಯಾಕೆ ಅಂತಾರೆ? ಬರಬಾರ್ದು ನೀನು ಇಲ್ಲಿಗೆ. ಯಾಕೆ ಬರ್ತೀಯ? ಆ ಬಾವ ಹೇಳಿದ್ರು ನಾನು ಬಂದೆ ಅಂತ ಹೇಳ್ತೀಯಲ್ಲ, ಬರಬಾರ್ದು. ಯಾಕೆ ಬರ್ತೀಯ? ಬರೋಕ್ಕೆ ಹೋಗ್ಬೇಡ ನೀನು ಇಲ್ಲಿಗೆ. ನೀನು ಯಾರಾದರೂ ಏನಂತಾರೆ? ಅವ್ರಿಗಾದ್ರೂ ಮರ್ಯಾದೆ ಬೇಡ? ಮಕ್ಳನ್ನ ಕರ್ಕೊಂಬಂದು ಇಲ್ಲಿ ಇರೋದಕ್ಕೆ ಯಾರೂ ಬರೋದಿಲ್ಲ. ಸುಮ್ಮನೆ ಇರು, ಸುಮ್ಮನೆ ಯಾಕೆ ಬಂದಿದ್ಯಾ? ಸುಮ್ಮನೆ ನಿಮ್ದಾಗ ಅಲ್ಲೇ ಚೆನ್ನಾಗಿರು ಅಷ್ಟೇ. ಇಲ್ಲಿ ಬರಬೇಡ ಸುಗುಣ, ನೀನು ಬರಬೇಡ ನೀನು ಈ ಮನೆಗೆ. ವಿಜಿ ಯಾಕಪ್ಪ ಸುಗುಣ ಬರಬೇಡ ನೀನು, ಸುಗುಣ ನೀನು ಬರಬೇಡ ನೀನು ಅಂತ ಹಿಂಗೆ ಕನ್ವರಿಸ್ತಾ ಇದ್ದಾಳೆ. ಏ ವಿಜಿ, ಏ ವಿಜಿ, ವಿಜಿ. ವರ್ಷವ್ರೆ, ಯಾಕೆ ಮಾತಾಡ್ಸಿದ್ರಾ? ಮಾತಾಡಿಸ್ದೆ. ಯಾಕೆ ಏನು ಕನ್ವರಿಸ್ತಾ ಇದೆಯಾ? ಸುಗುಣ ಎಲ್ಲಿ? ಸುಗುಣ ಬರಬೇಡ, ಈ ಮನೆಗೆ ಬರಬೇಡ ಅಂತ ಹೇಳ್ತಾ ಇದೆಯಾ? ಏನು ಕನ್ಸು ಕಾಣ್ತಾ ಇದೆಯಾ? ಅಯ್ಯೋ, ಇದು ಕನಸ. ನನಗೆ ನನ್ನ ಕನಸಲ್ಲಿ ಏನಾಗಿತ್ತು ಅಂತಂದರೆ, ಅಯ್ಯೋ ಸುಗುಣ ಇಲ್ಲಿ ಬಂದಿರೋಳ ಥರ ಕನಸು ಬಿದ್ದಿತ್ತು ವರ್ಷವ್ರೆ. ಅಯ್ಯೋ ಅಪ್ಪ, ಕನ್ಸು ಕಾಣ್ತಾ ಇದ್ದ. ನನಗೂ ಒಂಥರ ಶಾಕ್ ಆದಂಗೆ ಆಗ್ಬಿಡ್ತು ಹೋಗತ್ಲಾಗೆ. ಸುಗುಣ ಈ ಮನೆಗೆ ಬರಬೇಡ, ಈ ಮನೆಗೆ ಬರಬೇಡ ಅಂತ ಹೇಳಿ ನೀನು ಒತ್ತಿ ಒತ್ತಿ ಮಾತಾಡ್ತಿದ್ದಲ್ಲ, ನನಗೊಂಥರ ಶಾಕ್ ಆದಂಗೆ ಆಗ್ಬಿಡ್ತು. ಸುಗುಣ ಎಲ್ಲಿ ಬಂದ್ಬಿಟ್ಲಪ್ಪ ಅಂತ ಹೇಳಿ. ಅಯ್ಯೋ, ನೀನು ಶಾಕ್ ಆಗೋದಲ್ದಲ್ಲೇ ನಾನು ಶಾಕ್ ಮಾಡಿಬಿಟ್ಟೆ ಹೋಗತ್ಲಾಗೆ. ಹಾಂ ಅಪ್ಪ. ಸುಗುಣನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ? ಸುಮ್ಮನೆ ಬಿಟ್ಟಾಕು ಅಂತ ಹೇಳಿಲ್ವಾ? ಅಯ್ಯೋ, ಕನಸಲ್ಲಿ ಏನಾಗಿತ್ತು ಅಂತಂದರೆ, ಬಂದ್ಬಿಟ್ಟು ನಿಮ್ಮ ಅಣ್ಣ ಕರ್ಕೊಂಬಂದಿದ್ದಾನೆ ಮನೆಯೆಲ್ಲ ಆಲ್ಟ್ರೇಷನ್ ಮಾಡಿಸೋದಕ್ಕೆ. ಎಲ್ಲ ಶೆಲ್ಫಿ ಕುಸ್ಬೇಕು, ಮತ್ತು ಸಿಮೆಂಟ್ ಎಲ್ಲ ಹೋಗಿರೋ ಹತ್ರ ಎಲ್ಲ ಸಿಮೆಂಟ್ ಮಾಡಿಸ್ಬೇಕು, ಎಲ್ಲ ಪೇಂಟ್ ಮಾಡಿಸ್ಬೇಕು. ನೀಟಾಗಿ ಪೇಂಟ್ಸ್ ಮಾಡಿಸಿ ಬರ್ತೀವಿ ಬಾವ ಅಂತ ಹೇಳಿ ನಿಮ್ಮ ಅಣ್ಣನಿಗೆ ಹೇಳ್ತಾ ಇದ್ಲು. ನಿಮ್ಮ ಅಣ್ಣ ಏನು ಹೇಳ್ತಾ ಇದ್ರು? ನಿಂದೇ ಮನೆ ಕಣಮ್ಮ, ನಾವು ಬಿಟ್ಟು ಹೋಗ್ತೀವಿ, ನೀನು ಹೆಂಗೆ ಬೇಕಾದರೂ ಎಲ್ಲ ಮಾಡಿಸ್ಕೋ, ಅದಕ್ಕೆ ನೀನು ಕರ್ಕೊಂಬಂದಿದ್ದೀನಿ ಅಂತ ನಿಮ್ಮ ಬಾವ ಕರ್ಕೊಂಬಂದಿರೋ ಥರ ಕನಸಲ್ಲಿ ನನಗೆ. ಅಪ್ಪ, ನಿಜ ಆಗದಿದ್ರೆ ಸಾಕು ಇದು. ಕನ್ಸು ಕಂಡಿರೋದು ಯಾವುದೂ ನಿಜ ಆಗಲ್ಲಲ್ಲ. ನೀನು ಹೇಳೋಕ್ಕಾಗೈತೆ? ಕನ್ಸು ಕಂಡಿರೋದೆಲ್ಲ ನಾನು ನಿಜ ಆಗೋದಿದ್ರೆ ಅಷ್ಟೇ. ನಾನು ಅಂತ ಮನೆ ಕಟ್ಟಬೇಕು, ನಾನು ಅರಮನೆ ಅಂತ ಮನೇಲಿರಬೇಕು ಅಂತ ಹೇಳಿ ತಿರ್ಕನ ಕನ್ಸು ಕಾಣ್ತಾನೇ ಇರೋದು. ಅದೇನೇನು ನಿಜ ಆಗೋದಿಲ್ಲ. ಈಗ ಆಗೋದಾದರೆ ಕನ್ಸು ಕಾಣ್ಬೋದು, ಆಗದೆ ಇಲ್ಲದೆಲ್ಲ ಕನ್ಸು ಕಾಣೋದಕ್ಕೆ ಆಗೋದಿಲ್ಲ. ಇವಾಗೇನೋ ಸಿಂಪಲಾಗಿ ಒಂದು ಮನೆ ಮಾಡ್ಬೋದು, ಅದನ್ನು ನಾವು ಕನ್ಸು ಕಾಣ್ಬೋದೇ ಹೊರತು ದೊಡ್ಡ ದೊಡ್ಡದಾಗಿ ಕನ್ಸು ಕಾಣಿದ್ರೆ ಅದು ಯಾವತ್ತೂ ಆಗಲ್ಲ. ಅದು ಹಿಂಗೇನೆ. ಇವಾಗ ಸುಗುಣ ಇಲ್ಲಿಂದ ಬಿಟ್ಟು ಹೋದ್ಮೇಲೆ, ಹೋಗಿ ಬೇರೆಯವ್ರನ್ನ ಮದುವೆ ಆಗಿ ಹೋದ್ಮೇಲೆ ಅವಳ ಬಗ್ಗೆ ಯಾಕೆ ಕನ್ಸು ಕಾಣಬೇಕು? ಅವಳು ಬಿಡಪ್ಪ ಮದುವೆ ಆಗಿಲ್ಲ, ಬರ್ತಾಳೆ, ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನೋದಾಗಿದ್ದರೆ ಒಂದು ನಮಗೆ ಭಯ ಇರೋದು. ಒಂಥರ ಏನೋ ನಮಗೂ ಒಂಥರ ಟೆನ್ಷನ್ ಆದಂಗೆ ಆಗೋದು. ಇವಾಗ ಅವಳು ಇಲ್ವಲ್ಲ ಸದ್ಯಕ್ಕೆ, ಅವಳು ಇಲ್ವೇ ಇಲ್ಲ, ಅವಳು ಹೋಗಿದ್ದಾಳೆ, ಯಾರೂ ಬರೋದಿಲ್ಲ. ಸುಮ್ಮನಿರು, ಅದು ಯಾಕೆ ಹಂಗೆ ಅನ್ಕಂತೀಯ? ಅಲ್ಲ, ಕನ್ಸಲ್ಲಿ ಹಂಗೆ ಆಗಿತ್ತಲ್ಲ, ನನಗಂಗೆ ಭಯ. ಅಲ್ಲ, ಬಂದಿರೋಳ ಥರ ಹೆಂಗೆ ಮಾತಾಡೋಳು, ಎಷ್ಟು ಜೋರಾಗೆ ಹೆಂಗೆ ನಗ್ನಗ್ತಾ ಮಾತಾಡೋಳು. ನನಗೊಂಥರನ ಆಶ್ಚರ್ಯ ಆಯ್ತು. ನಿಮ್ಮಣ್ಣ ಬೇರೆ ಕರ್ಕೊಂಡು ಬಂದಿದ್ರು. ನಿಂದೆ ಕಣಮ್ಮ ಸುಗುಣ, ನಿನ್ನ ಮನೆನೇ ಇದು ಅಂತ ಹೇಳ್ತಾ ಇದ್ರು ನಿಮ್ಮಣ್ಣ. ಏನೋ ಒಂಥರಪ್ಪ, ಏನೇನೋ ವಿಚಿತ್ರ. ನಾನು ಅದನ್ನೇ ನೆನಪು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲೋ ನೆನಪಾಗೈತೆ ನನಗೆ. ಎಲ್ಲಿ ಅವ್ರು ಬರ್ತಾರೋ ಅನ್ನಂಗೆ ಆಗೈತೆ ಇಲ್ಲಿಗೆ. ಅಲ್ಲಿ ಬಂದುಬಿಟ್ರೆ ಸುಗುಣ ಮತ್ತೆ ಏಪ್ಪ ಬೇಡಪ್ಪ, ಇಲ್ಲಿ ಬರೋದು ಬೇಡ ಅವಳು. ಇಲ್ಲಿ ಕಾಟ ಬೇಡ, ಇಲ್ಲಿ ಸವಾಸ ಬೇಡ ಅಂತಲೇ ಅವಳು ಹೋಗಿರೋದು ಅವಳ ಪಾಡಿಗೆ ಅವಳು. ಸುಮ್ಮನಿರು, ಯಾಕೆ ನೀನು ಇಲ್ಲೋದೆಲ್ಲ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ತೀಯ? ಏನು ಕಲ್ಪನೆ ಮಾಡ್ಕೊಂಬಕ್ಕೆ ಹೋಗ್ಬಿಡ ವಿಜಿ. ಅವಳೇನು ಇವಾಗ ನೀನು ಹೇಳ್ದಂಗೆ ಕೇಳಿಕೊಂಡು ಇರೋದಾದರೆ ಇರ್ಬೋದಾಗಿತ್ತು. ಅವಳು ಹೋಗಿ ಬೇರೆ ಮದುವೆ ಆಗಿದ್ದಾಳೆ ಅಂದಮೇಲೆ ಅವಳು ಇಲ್ಲಿಗೆ ಯಾಕೆ ಬರ್ತಾಳೆ? ಅವರು ಆದರೂ ಒಪ್ಪೋದಿಲ್ಲ. ಯಾರಾದರೂ ಏನಂತಾರೆ? ಇವಾಗ ಮನೆ ಇರೋದು ಅವಳ ಹೆಸ್ರಿಗೆ, ಇದೇನೈತೆ ನಾವು ಇರೋ ಕಡೆದು ಅದನ್ನು ಇವಾಗ ವರ್ಷ ಅಣ್ಣನ ಹೆಸ್ರಿಗೆ ಬರೆದು ಹೋಗ್ತಾಳೆ ಅಷ್ಟೇ. ಅವಳು ಇದೊಂದು ಸ್ವಲ್ಪ ಮನೆ ತಗೊಂಡು ಏನು ಮಾಡ್ತಾಳೆ? ಅಲ್ಲೇ ಒಬ್ರು ಯಾರೋ ಒಂದೂರಿಂದ ಒಂದೂರಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಅಲ್ಲ, ಕನ್ಸಲ್ಲ ಆ ಥರ ಆಗಿತ್ತಲ್ಲ, ನನಗೆ ಅದಕ್ಕೆ ತುಂಬ ಭಯ ಆದಂಗೆ ಆಗ್ಬಿಡ್ತು. ಅಯ್ಯಪ್ಪ, ನನಗಂತೂ ಒಂಥರ ಅಯ್ಯೋ 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 ಶಾಕ್ ಆದಂಗೆ ಆಯಿತು ಅಂದರೆ ಹೇಳ್ಬಾರ್ದು. ಸುಮ್ಮನಿರು ವಿಜಿ, ಯಾಕೆ ಸುಮ್ಮನೆ ನೀನು ಹಿಂಗೆಲ್ಲ ಕಲ್ಪನೆ ಮಾಡ್ಕೊಂತೀಯ? ಏನೋ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬಿಡ ನೀನು. ಯಾಕಪ್ಪ, ಏನಾಯಿತು? ಏನೋ ಹೇಳ್ತಾ ಇದೆಯಾ ವಿಜಿಗೆ? ಏನಿಲ್ಲ ಅತ್ತೆ, ಅದೇ ಸುಗುಣ ಇಲ್ಲಿಗೆ ಬಂದಿರೋ ಥರ ಕನ್ಸು ಬಿತ್ತಂತೆ. ಅದಕ್ಕೇ ಕನ್ಸು ಬಿತ್ತು, ಹಿಂಗೆ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಹೇಳ್ತಾ ಇದ್ಲು. ಅದಕ್ಕೆ ಇಲ್ಲಿಗೆ ಏನಕ್ಕೆ ಬರ್ತಾಳೆ ಹೇಳೋಳು? ಮತ್ತೆ ಇಲ್ಲಿ ಬೇಡ, ಇವ್ರ ಸವಾಸನೆ ಬೇಡ ಅಂತ ಹೊರಟೋಗಿರೋಳು ಇಲ್ಲಿಗೆ ಯಾಕೆ ಬರ್ತಾಳೆ? ಅವಳೆಲ್ಲೆಲ್ಲೂ ಇಲ್ಲ, ಅಡ್ರೆಸ್ ಇಲ್ಲ ಬಿಡು. ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ? ಅಯ್ಯೋ, ಯಾರನ್ನ ಏನು ಅಂತಾರೆ, ಅರ್ಥ ಇಲ್ಲ ಅದಕ್ಕೆ. ಇಲ್ಲಿಗೆ ಬಂದರೆ ಇದೇನಪ್ಪ ಇದು, ಇಲ್ಲಿ ಬೇಡ ಅಂತ ಹೇಳಿ ಅಲ್ಲಿಗೆ ಹೋಗಿ ನೆಮ್ಮದಿಗಿರೋಣ ಅಂತ ಹೇಳಿ ಮದುವೆ ಆಗವಳೆ. ಮತ್ತೆ ಇಲ್ಲಿಗೆ ಯಾಕಪ್ಪ ಬತ್ತಾಳೆ ಇವಳು ಅಂತೇಳಿ ಅವಳಿಗೆ ಬರೋದಕ್ಕೆ ಮಕ್ಕ ಇರಲ್ಲ, ಮರ್ಯಾದೆ ಇರಲ್ಲ. ಅದು ಯಾಕೆ ಬತ್ತಾಳೆ?
ಅದೇ ಮನೆ ಐತೆ ಬಂದರೂ ಬರ್ಬೋದೇನೋ ಮನೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮನೆ ನಾಳೆ ನಮ್ಮ ಅಣ್ಣನಿಗೆ ಕೊಟ್ಟಿದ್ದಾಳಂತೆ, ನಮ್ಮ ಅಣ್ಣಗೆ ಕೊಡ್ತೀನಿ ಅಂತ ಹೇಳೋಳಂತೆ. ಅದಕ್ಕೆ ಅತ್ಲಂಗೆ ನಾವೇ ತಗೊಳ್ಳೋದು. ಸ್ವಲ್ಪ ದುಡ್ಡು ಗಿಟ್ಟು ಕೊಟ್ಟು. ಅಲ್ಲ ಆದ್ರೂ ಒಂಥರ ಏನೋ ಬೇಜಾರು. ಹಿಂಗಾಗ್ಬಿಡ್ತಲ್ಲ. ಕನ್ಸ್ಕೊಂಡಿದ್ದು ಒಂಥರ ಖುಷಿಯಾಗಿದ್ದರೆ ಖುಷಿ ಪಡ್ಬೋದು. ಹಿಂಗೆ ಬೇಜಾರಾಗ ಅಂತ ಕನ್ಸು ಬಿದ್ದುಬಿಟ್ರೆ ಅದು ಬೇಜಾರಾಗುತ್ತೆ. ಬಿಡ ಮತ್ತೆ ಹೋಗ್ಲಿ. ಏನೋ ಕನಸ್ನಾಗೆ ಯಾತನ ನಾವು ಮನಸ್ನಾಗ ಅದೇ ಇಕ್ಕೊಂಡು ಮನ್ಕೊಂಡಿರ್ತೀವಲ್ಲ ಅದೇ ಬರುತ್ತೆ. ಸರಿ ಆಯ್ತು ಮಲ್ಕ. ನಿನಗೆ ಡಿಸ್ಟರ್ಬ್ ಆಯ್ತೇನೋ. ನಾನು ಬಂದ ಸುಗುಣ ಅಂತ ಅಂತಿದ್ಲು. ಯಾಕೆ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳಂತ ಇಬ್ರಿಸ್ಬಿಟ್ಟೆ. ಮಲ್ಕ ಸ್ವಲ್ಪ ಹೊತ್ತು. ಅತ್ತೆ ಏನು ಮಾಡ್ತೈತಮ್ಮ? ನಿಮ್ಮ ಅತ್ತೆ ಪಾತ್ರೆಗಳೆಲ್ಲ ತೊಳೆತಮ್ಮ, ಬಟ್ಟೆ ಒಗಿತಿತ್ತು. ಅದಕ್ಕೆ ಒಂದಿಷ್ಟು ಜಾಲ ಸಾಕಣ ಅಂತ ಹೇಳಿ. ಬಾರ ಮತ್ತೆ ಯಾವ ಕೆಲ್ಸಕ್ಕೆ ಹೋಗ್ತೀಯ? ಜಾಲಸ್ಬೇಡ, ಏನೋ ಬೇಡ, ಬಾ ಸುಮ್ಮನೆ. ಅವ ಅತ್ತೆ ಎಲ್ಲ ಜಾಲಸ್ಕೊಳುತ್ತೆ. ಸುಮ್ಮನೆ ಬಾ ಮಾಡ್ಲೋಳು. ಅವಾಗ ಹಂಗೇನೆ ನೀನು ಎಷ್ಟು ಮಾಡಿದ್ರು ಯಾರೇನು ನೆನೆಸ್ಕೊಳ್ಳಲ್ಲ. ನೀನು ಸುಮ್ಮನೆ ಬಂದಿರೋಳು ನೆಂಟ್ರ ಥರ ಇದ್ದಂಗೆ ನೀನು ಸುಮ್ಮನೆ ಇರೋದು ಕಲಿ ಅಷ್ಟೇ. ಏನೋ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಅಲ್ಲ ಸ್ಯಾನೆ ಇದ್ವಾ ಒಗಿತಿದ್ಲು, ಮತ್ತೆ ಜಾಲ ಸಾಕನತ್ತ ಅಂತ ಹೇಳಿ. ಇವಾಗ ನಿನ್ನ ನೀರ್ನಾಗ ಆಡಲ್ವಲ್ಲ, ಅವಳು ಅಗ್ಗೇಳು ಚೆನ್ನಾಗಿದ್ದಿದ್ರೆ ಇವಾಗ ಹಿಂಗಿರೋದಕ್ಕೋಸ್ಕರ ಎಲ್ಲ ನಾನೇ ಮಾಡಬೇಕು, ಅವಳು ಬೇರೆ ಹೋಗಿ ಅವಳಲ್ಲಿಗೆ ಅಂತ ಹೇಳ್ತಿದ್ಲ. ಅದಕ್ಕೆ ಅತ್ತ ಮೊಸರೆಲ್ಲ ತೊಳಿತೀವಿ, ಅವಳು ತಿಕ್ಕ ಕೊಟ್ಲು, ನಾನೆಲ್ಲ ತೊಳೆದಿಕ್ತೆ. ಅದಕ್ಕೆ ಅತ್ತೆ ಬಟ್ಟೆ ಒಗಿತಿದ್ಲು, ನಾನು ಜಾಲ್ಸಿ ಒಣಗಿ ಹಾಕ್ತೀನಿ. ಇನ್ನೆಲ್ಲಿ ಮನೆಗಿದ್ದೀವಿ ಅಂದಮೇಲೆ ಮಾಡ್ಬೇಕಲ್ಲಮ್ಮ. ಬಾರಮ್ಮ ನೀನು ಮನೆಗಿದ್ದೀವಿ ಅಂತ ಹೇಳಿ ಅವ್ರು ಹೇಳಿರೋದೆಲ್ಲ ಮಾಡಿದ್ರೆ ಅಷ್ಟೇ ನಿನಗೆ ಸದ್ರೆ ತಗೊಳ್ತಾರೆ. ನೀನು ಬಂದಿರೋ ನೆಂಟ್ರು ಯಾವ ರೀತಿ ಹೆಂಗೆ ಇರ್ತಾರ ಹಂಗಿರ್ಬೇಕಷ್ಟೇ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀಯ? ತಲೆ ಕೆಡಿಸ್ಕೊಬೇಡ, ಬಾ ಮಾಡ್ಕೊಂಬೇಡ ಅವತ್ತೆ. ಮಾಡಿದರೆ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಅಂದರೆ ಏನು ಅಂತ ಹೇಳಿ. ನೋಡ್ಕೊಂಬ್ಲೇಳು. ಸುಮ್ಮನೆ ಮಾಡಿ ಕಳಿಸಿದ್ರೆ ನಾನು ಮಾಡ್ತೀನಿ ಏನಾನ ಕೆಲಸನ. ಇವಾಗ ಒಂದ್ಸತಿ ಮಾಡಿಬಿಟ್ರೆ ನಮಗೆ ಹೇಳ್ತಿರ್ತಾರೆ ಅದಕ್ಕೆ ಬರೋಲ್ಲ, ಇನ್ನೂ ಕೈ ಬರೋಲ್ಲ ಕಾಲು ಬರೋಲ್ಲ ಅಂತೇಳಿ ಹಿಂಗೆ ನಂಗತ್ತ ತೊಳ್ಕೊಂಡು ಹೋಗ್ಬೋದತ್ತ ಹೆಂಗೋ ನಾಟಕ ಗಿಟ್ಕ ಆಡ್ಕೊಂಡು. ಸರಿ ಅಮ್ಮ ಆಯ್ತು ಬಿಡು. ನೀನೇನದ್ದೆಲ್ಲ ಏನು ಬೇಜಾರಾಗಕ್ಕೆ ಹೋಗ್ಬೇಡ, ಹಂಗೆ ಆಗಲ್ಲ. ಇಲ್ಲ ಹೇಳಮ್ಮ, ನನಗೂ ಹಂಗೆ ಅನ್ನಿಸ್ತಾಯ್ತು. ಇಲ್ಲಿಗೆ ಯಾಕೆ ಬರ್ತಾಳೆ? ಅವ್ಳಿಗಿಬ್ರು ಮಕ್ಕಳು ಇದ್ದಾರೆ, ಗಂಡ ಇದ್ದಾರೆ, ಅವ್ರು ಯಾರು ಒಪ್ಪೋದಿಲ್ಲ ಬೇರೆ ಊರಿಗೆ ಬಂದಿರೋಣ ಅಂತಂದೆ. ಅವ್ರು ಯಾವ್ದಕ್ಕೆ ಬಂದು ಇಲ್ಲಿರ್ತಾರೆ ಹೇಳು? ಅವಳು ನನ್ನ ಮನೆ ಐತೆ ಅಂತ ಅಂದ್ಕೊಂಡಿರ್ಬೋದು. ಅಲ್ಲೇ ನಮ್ಮ ವರ್ಷ ಬಾವಂಗೆ ಕೊಟ್ಟಿರ್ಬೇಕು ಅನಿಸುತ್ತೆ ಸಾಮಾನ್ಯ. ಅದಕ್ಕೆ ಏನಾದ್ರೂ ಇವಾಗ ಏನು ಮಾಡ್ತಾರೋ ಏನೋ ಗೊತ್ತಾಗುತ್ತಾಡಿ. ಹೋಗ್ತಾ ನನಗೆ ಕನಸಲ್ಲಿ ಸುಗುಣ ಈ ಮನೆಗೆ ಮತ್ತೆ ಬಂದಿರೋ ಥರ ಕನಸು ಬಿದ್ದಿತ್ತು. ಮತ್ತೆ ಯಾಕೆ ಬರ್ತಾಳೆ ಅವಳು ಇಲ್ಲಿಗೆ? ಬರೋದೇ ಇಲ್ಲ, ಯಾರು ಒಪ್ಪೋದಿಲ್ಲ. ಬಂದ್ರೂ ಯಾರು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದ್ರೂ ಅವಳು ಇವಾಗ ಯಾಕೋ ನನಗೆ ಒಂಥರ ತುಂಬ ಬೇಜಾರಾಗ್ತೈತೆ. ಇಲ್ಲಿ ಬಂದಿರೋ ಥರ ಒಂಥರ ಅವಾಗಿಂದನೂ ಬೋರ್ ಹೊಡೆದಂಗೆ ಆಗ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣ ಬಂದಿರೋ ಥರ ನನಗೆ ಕನಸು ಬಿದ್ದಿತ್ತು. ಅದಾಗದೇ ಇರಲಪ್ಪ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ. ಹಂಗಿರಬಾರ್ದು. ತುಂಬ ಬೇಜಾರಾಗುತ್ತೆ. ಅವಳು ಬರೋದಿಲ್ಲ, ಮದುವೆ ಆಗಿ ಹೋಗಿದ್ದಾಳೆ, ಮದುವೆ ಆದಾಗಿಂದ ನೋಡೇ ಇಲ್ಲ ಅವಳನ್ನಂತೂ. ಅದಕ್ಕೆ ಅಂತ ನಾವೇನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡೋಣ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.